ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಈಗ ಅಧಿಕೃತವಾಗಿ ಪ್ರಾರಂಭವಾಗಿದೆ. ವೇದಿಕೆ ಕಾರ್ಯಕ್ರಮದಲ್ಲಿ ಆಚರಣೆಯಾಗಿರ್ತಕ್ಕಂಥ ಕಾಲೇಜಿನ ಪ್ರಾಂಶುಪಾಲರಾದಂಥ ರವೀಶರ್ ಅವರೇ, DRC ನಾಗೇಶ್ ಅವರೇ, ಮಿಡ್ ಡೇ ಮೀಲ್ಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಪುಟ್ಟರಾಜುರವರೇ, ಈ ಕಾರ್ಯಕ್ರಮದ ಆಯೋಜಕರು, ಈ ಶಾಲೆಯ ಮುಖ್ಯಸ್ಥರಾದಂಥ ತಿಬ್ಬೇಗೌಡರೇ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದಂಥ ಸುಬ್ರಹ್ಮಣ್ಯರವರೇ, ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಪ್ರಸಾದ್ರವರೇ, ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಪುಟ್ಟರಾಜುರವರೇ, KTS ಶಾಲೆಯ ಮುಖ್ಯ ಶಿಕ್ಷಕರುಗಳೇ, CRP ಅವರೇ, ಸಹ ಶಿಕ್ಷಕರ ಸಂಘದ ಉಪಾಧ್ಯಕ್ಷರೇ, ಕಾರ್ಯದರ್ಶಿಯವರೇ, ಪದಾಧಿಕಾರಿಗಳೇ, ಎಲ್ಲ ನೆರೆದಿರ್ತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕರೇ, ಪೋಷಕರೇ, ಪ್ರೀತಿಯ ಮಕ್ಕಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ಈಗಾಗಲೇ ಸಾಕಷ್ಟು ಜನ ವೇದಿಕೆ ಗಣ್ಯರು ನಿಮಗಾಗಲೇ ಶುಭಾಶಯವನ್ನು ಕೋರಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸಿದ್ದಾರೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ, ಸಮಯ ಸಾಕಷ್ಟು ಆಗಿರೋದ್ರಿಂದಾಗಿ ನಿಮ್ಮ ಪ್ರತಿಭೆಯನ್ನು ಅನಾವರಣ ಮಾಡುವ ಸಮಯ ಈಗ ಬಂದಿದೆ. ನಿಮಗೆಲ್ಲ ಗೊತ್ತಿರೋಂಗೆ ಇಲಾಖೆ ಸಾಕಷ್ಟು ಮಕ್ಕಳಿಗೆ ಅವಕಾಶಗಳನ್ನು ಕೊಡ್ತಾ ಬಂದಿದೆ. ಪಠ್ಯ ಬೋಧನೆಯ ಜೊತೆಗೆ ಪಠ್ಯೇತರ ವಿಷಯಗಳಿಗೂ ಕೂಡ ಅವಕಾಶ ಕೊಡ್ತಕ್ಕಂಥದ್ದು, ಅದನ್ನು ಗುರುತಿಸ್ಲಿಕ್ಕೂ ಕೂಡ ಶಿಕ್ಷಕರಿಗೆ ಒಂದು ಅವಕಾಶ ಇದೆ. ಪ್ರತಿಭಾವಂತ ಯಾವುದು ಮಕ್ಕಳಿಗೆ ಯಾವುದು ವಿಷಯದ ಬಗ್ಗೆ ಆಸಕ್ತಿ ಇದೆ ಅನ್ನೋದನ್ನು ಗುರ್ತಕ್ಕಂಥ ಜವಾಬ್ದಾರಿ ಶಿಕ್ಷಕರಿರ್ತದೆ. ಅದನ್ನು ಅವರು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಗುರುತಿಸಿ ಪ್ರೋತ್ಸಾಹ ಮಾಡಿದ್ರೆ, ಅದೇ ರೀತಿಯಲ್ಲಿ ಪೋಷಕರು ಕೂಡ ಪ್ರೋತ್ಸಾಹ ಉತ್ತೇಜನ ಮಾಡಿದ್ರೆ ಮಕ್ಕಳು ಒಂದು ಒಳ್ಳೆಯ ವಿಶೇಷ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಆಗ್ತದೆ. ಒಂದು ಒಳ್ಳೆಯ ಅವಕಾಶ ಇದು ಶಿಕ್ಷಣ ಇಲಾಖೆ ಸರ್ಕಾರದ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿದೆ. ಸುಮಾರು 13 ಒಂದು ಸ್ಪರ್ಧೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಡೆಯುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ 1-2 ಸ್ಪರ್ಧೆಗಳಲ್ಲಿ ಭಾಗವಹಿಸ್ಬೋದು. ಅದೇ ರೀತಿಯಲ್ಲಿ ಸಾಮೂಹಿಕವಾಗಿ 1 ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಲಿಕ್ಕೆ ಅವಕಾಶವನ್ನು ಇಲಾಖೆ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಮಕ್ಕಳೆಲ್ಲ ತಯಾರಾಗಿ ಬಂದಿದ್ರಿ, ಭಾಳ ಖುಷಿ ಆಗ್ತದೆ. ಹೋಬಳಿ ಮಟ್ಟದ ಒಂದು ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ತುಂಬ ಅಚ್ಚುಕಟ್ಟಾಗಿ ನಮ್ಮ ಈ ಕಾಲೇಜಿನ ತಿಬ್ಬೇಗೌಡರು ಆಯೋಜನೆ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಚೆನ್ನಾಗಿ ಅರ್ಥಪೂರ್ಣವಾಗಿ ನಡೆಯಲಿ. ಎಲ್ಲ ತೀರ್ಪುಗಾರರು ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ತೀರ್ಪುಗಾರರು ಉತ್ತಮವಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ, ತುಂಬ ಅರ್ಥಪೂರ್ಣವಾಗಿ ಚೆನ್ನಾಗಿ ಭಾಗವಹಿಸಿದ ಮಕ್ಕಳಿಗೆ ತೀರ್ಪನ್ನು ನೀಡಿ ಅವರು ಮುಂದಿನ ಹಂತದಲ್ಲಿ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟಕ್ಕೂ ಕೂಡ ಹೋಗುವಂಥ ಸ್ಪರ್ಧೆಗಳನ್ನು ಆಯ್ಕೆ ಮಾಡಬೇಕು ಅಂತೇಳಿ ನಾನು ತೀರ್ಪುಗಾರರಿಗೆ ಕೇಳ್ಕೊಳ್ತಾ, ಉತ್ತಮವಾಗಿ ಎಲ್ಲ ಉತ್ಸಾಹದಿಂದ ಖುಷಿಯಿಂದ ಮಕ್ಕಳು ಭಾಗವಹಿಸಲಿ. ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾರೆ. ನಮಸ್ಕಾರ. ನಡೆಯುವಂಥ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ತೀರ್ಪುಗಾರರು ಆಯ್ಕೆ ಮಾಡುವಂಥ ವಿದ್ಯಾರ್ಥಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲೂ ಸಹ ಪ್ರತಿಭೆಯನ್ನು ಗುರುತಿಸಿ ಪ್ರಶಸ್ತಿ ಸಿಗುವಂತಾಗಲಿ ಅಂತ ಹೇಳಿ ಎಲ್ಲರಿಗೂ ಶುಭಾಶಯ ಕೋರಿದಂತಹ ನಮ್ಮ ತಾಲೂಕಿನ ಹೆಮ್ಮೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಯೂ ಆಗಿರುವಂತಹ ಶ್ರೀಯುತ ಶಿವಮೂರ್ತಿ ಸರ್ ಅವರಿಗೆ ನಮ್ಮ ಎಲ್ಲರ ಶಿಕ್ಷಕರ ಪರವಾಗಿ ಮತ್ತು ಶಾಲೆಯ ಪರವಾಗಿ ಎಲ್ಲ ನಡೆದಿರುವಂಥ ಎಲ್ಲ ಮುಖ್ಯ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ.